ಹೌದು, ಕಾಂಗ್ರೆಸ್ ಓಟು ರಕ್ಷಾರಾಮಯ್ಯ ಗೆಲ್ಸೋದು. ಈ ದೇಶನೇ ಹಾಳು ಮಾಡೋಂಥದ್ದು, ಮಾರಾಟ ಮಾಡೋಂಥದ್ದು ಯಾರಾದ್ರೂ ಇದ್ರೆ ಈ ಕಾಂಗ್ರೆಸ್ ಅವರು. ಮೋದಿ ಅವ್ರ ಮುಖ ನೋಡಿ ಅವ್ರ ಅಭಿವೃದ್ಧಿ ಕಾರ್ಯಗಳು ಆಗಿದೆ, ಅದರಿಂದ ನಾವು ಓಟ್ ಅವ್ರಿಗೆ ಹಾಕ್ತೀವಿ. ಎಲ್ಲರೂ ಮೋದಿ ಅಂದ್ಬಿಟ್ಟ ತಕ್ಷಣ ನಾವು ಹಾಕಕ್ಕಾಗತ್ತಾ? ನಮ್ಮ ಪಕ್ಷ ಕೆಲಸ ಮಾಡ್ತಿದೆ. ಎಲ್ಲ ಫ್ರೀ ಆಗಿಬಿಟ್ರೆ ಎಲ್ಲಿ ಉದ್ಧಾರ ಆಗೋದು? ಗೌರ್ಮೆಂಟ್ ಉದ್ಧಾರ ಆಗಲ್ವಲ್ಲ. ಗಂಡ ರಾತ್ರಿಗೆ ಹೋಗಿ 100-300 ರೂಪಾಯಿ ಕುಡಿತಾನೆ, ಹೆಂಡತಿಗೆ ಬೆಳಗ್ಗೆ 20 ರೂಪಾಯಿ ಅದರಲ್ಲಿ ಕಿತ್ತರ್ಗೆ ಹಾಕ್ತಾರೆ. ಯಾವನೋ ಒಬ್ಬ ಕುಡ್ಕ ಬಂದ್ಬಿಟ್ಟು ನನ್ನ ಹೆಂಡತಿ 3 ದಿನ ಆಯ್ತು ಧರ್ಮಸ್ಥಳ ಕೊಟ್ಟಗೋಳೆ ಅಲ್ಲಿ ಕೊಟ್ಟಗೋಳೆ ಅಂದ್ರೆ ಅದೇ ಹೆಂಗಸರಿಗೆ ಜಾಸ್ತಿ, ಗಂಡಸರದೇನು ಇದಿಲ್ಲ ಹೆಂಗಸರಿದು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಇಡೀ ದಿನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಚಾರವನ್ನ ಮಾಡುತ್ತೆ. ಇಡೀ ದಿನ ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನ ಮಾಡುತ್ತೆ. ಸಾಕಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಒಂದಿಷ್ಟು ಜನ ಬಿಜೆಪಿಯ ಪರವಾಗಿ ಮಾತನಾಡಿದರೆ, ಇನ್ನೊಂದಿಷ್ಟು ಜನ ಮತದಾರರು ಕಾಂಗ್ರೆಸ್ನ ಪರವಾಗಿ ಮಾತನಾಡಿದ್ದಾರೆ. ಜೊತೆಗೆ ಇಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಜನ ಮಾತನಾಡಿದ್ದಾರೆ. ಕೆಲವೊಂದಿಷ್ಟು ಜನ ಹೇಳ್ತಾ ಇರೋದು, ಯಾರು ಬಂದ್ರೇನು ಸರ್, ಇಲ್ಲಿ ಅಭಿವೃದ್ಧಿನೇ ಆಗಲ್ಲ ಅಂತಲೂ ಕೂಡ ಮಾತನಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಬಹಳಷ್ಟು ಜನ ಹೇಳ್ತಾ ಇರೋದು ಸುಧಾಕರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದು, ಸುಧಾಕರ್ ಅವರನ್ನ ಈ ಬಾರಿ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲ, ಹೊಸ ಮುಖಕ್ಕೆ ನಾವು ಮಣೆ ಹಾಕ್ತೀವಿ, ಕಾಂಗ್ರೆಸ್ನ ರಕ್ಷಾರಾಮಯ್ಯ ಅವರಿಗೆ ನಾವು ಈ ಬಾರಿ ಮತವನ್ನು ಹಾಕಿ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿ. ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆಲ್ಲ ಆನ್ಸರ್ ಸಿಗುತ್ತೆ. ಆದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಾವತ್ತೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಹೆಸರುವಾಸಿ. ಆದರೆ 2019ರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ರು. ಅದಾದ ನಂತರ ನಡೀತಾ ಇರುವಂಥ ಲೋಕಸಭಾ ಚುನಾವಣೆ. ಹಾಗಾಗಿ ಈ ಬಾರಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಇದರ ಜೊತೆಗೆ JDS ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಗೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಲಾಭ ಆಗುವಂಥ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಮುಂದೆ ಈ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಬರುತ್ತೆ, ಕಾದ್ ನೋಡೋಣ. ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಏನೂ ಆಗಿಲ್ಲ. ನಮ್ಮ ಏರಿಯಾ ಏನು ಒಂಚೂರು ಅಭಿವೃದ್ಧಿನೇ ಆಗಿಲ್ಲ. ವಿಜಯಪುರ, ರಾಮತ್ ನಗರ JDS ಇದ್ದಾರೆ. ಈಗ ಮಾಡಿಸ್ಕೊಡ್ತೀವಿ ಅಂತ ಮಾತು ಕೊಟ್ಟವ್ರೆ, ಮಾಡಿಸ್ಕೊಡ್ತಾರೇನೋ ನಂಬಿಕೆ ಐತೆ. ಈಗ ಲೋಕಸಭೆ ಚುನಾವಣೆ ಬರ್ತಿದೆ, ಯಾರ ಪರವಾಗಿ? ನಾವು ಕುಮಾರಸ್ವಾಮಿ, JDS. ಲೋಕಸಭೆ ಚುನಾವಣೆ ಬರ್ತಾ ಇದೆ. ಹೌದು ಸರ್. ನಿಮ್ಮ ಒಂದು ಅನಿಸಿಕೆಯ ಜೊತೆಗೆ ನೀವು ನೋಡಿದಂಗೆ ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ವು, ಜೊತೆಗೆ ಬಚ್ಚೇಗೌಡರು ಈ ಹಿಂದೆ MP ಆಗಿದ್ರು, ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಸರ್. ಮಾಡಿದ್ದಾರೆ. ಬಟ್ ಈ ಸಾರಿ ಅವರು ಟಿಕೆಟ್ ಸಿಕ್ಕಿಲ್ಲ, ಸುಧಾಕರ್ ಅವರು ಕೊಟ್ಟಿದ್ದಾರೆ. ಹೌದು. ಸೊ ನಿಮ್ಮ ಬೆಂಬಲ ಯಾರಿಗೆ ಈ ಬಾರಿ? ಸುಧಾಕರ್ ಸರ್. ಸುಧಾಕರ್. ಯಾಕೆ ಸುಧಾಕರ್? ಅದೇ ಇವಾಗ ಚಿಕ್ಕಬಳ್ಳಾಪುರ. ಅದೇ ಯಾಕೆ? ಯಾಕಂದರೆ BJP ನರೇಂದ್ರ ಮೋದಿ ನಮಗೆ ಬೇಕು ಅಷ್ಟೇ, ಬೇರೆದಲ್ಲ. ಮೋದಿ ಬಾಯಿ ನಮಗೆ ಬೇಕು. ಅದರಿಂದಾಗೆ ಅವರೇ ತಾನೇ BJPಗೆ ಕ್ಯಾಂಡಿಡೇಟ್. ಅದರಿಂದಾಗೆ ನಾವು ಹಾಕೋದೇ ಅವ್ರಿಗೆ. ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಬಹಳಷ್ಟು ಕಾರ್ಯಗಳನ್ನು ಮಾಡಿದೆ, ಜೊತೆಗೆ ಈಗ ಗ್ಯಾರಂಟಿ ಅಂತ ಹೇಳಿ ಕೊಟ್ಟಿದೆ. ಹೌದು ಸರ್. ಬಸ್ ಫ್ರೀ ಕೊಟ್ಟಿದೆ ಜನರಿಗೆ. ಈಗ ಮಹಿಳೆಯರಿಗೆ 2000 ಹಣ ಸರ್ ಕೊಟ್ಟಿದ್ದಾರೆ. ಅಂದರೆ ಅನಾನುಕೂಲ ಜಾಸ್ತಿ ಆಯಿತು ಗಂಡಸರಿಗೆ. ಯಾಕಂದರೆ ಎಲ್ಲ ಫ್ರೀ ಆಗಿಬಿಟ್ರೆ ಎಲ್ಲಿ ಉದ್ಧಾರ ಆಗೋದು? ಗೌರ್ಮೆಂಟ್ ಉದ್ಧಾರ ಆಗಲ್ವಲ್ಲ. ಫ್ರೀ ಕೊಡಬಾರ್ದಾಗಿತ್ತು. ಫ್ರೀ ಕೊಟ್ಟಿದ್ದೆಲ್ಲ ಫುಲ್ಲು ಉದ್ಧಾರ ಆಗಲ್ಲ ಯಾವುದೇ. ನಿಮ್ಮ ಮತ BJP. ಹೌದು ಸರ್. ನಿಮ್ದು ಇದೇ ಕ್ಷೇತ್ರ ಅಲ್ವಾ? ಹೌದು. ಸೊ ನೀವು ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ರಿ, ಈ ಕ್ಷೇತ್ರ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ? ಪರವಾಗಿಲ್ಲ, ಆಗಿದೆ. ಆಗಿದೆ. ನಮ್ಮ MLA ಬಂದು KH ಮುನಿಯಪ್ಪನವರು. ಹೌದು. ಓಕೆ, ಈಗ ಲೋಕಸಭೆ ಚುನಾವಣೆ ಬಂತು. ಹೌದು. ಯಾರಿಗೆ ನಿಮ್ಮ ಮತ? ನಮ್ಮ ಮತ ರಕ್ಷಾರಾಮಯ್ಯ ಅವ್ರಿಗೆ. ಕಾಂಗ್ರೆಸ್. ಹೌದು. ಓಕೆ, ಈಗ ಮೋದಿ ಅಂತಾರಲ್ಲ ಎಲ್ರು, ಅವ್ರು ಮಾಡ್ಕೊಳ್ಳಿ ಬಿಡಿ. ನಮ್ಮ ಪಕ್ಷ ನಾವು ಬಿಡಕ್ಕಾಗತ್ತಾ? ಎಲ್ಲರೂ ಮೋದಿ ಅಂದ್ಬಿಟ್ಟ ತಕ್ಷಣ ನಾವು ಹಾಕಕ್ಕಾಗತ್ತಾ? ನಮ್ಮ ಪಕ್ಷ ಕೆಲಸ ಮಾಡ್ತಿದೆ ನೋಡಿ. ಇವಾಗ ಒಂದು 10-15 ವರ್ಷದಿಂದ ಈ ರೋಡೇ ಆಗಿರಲಿಲ್ಲ. ನಮ್ಮ KH ಮುನಿಯಪ್ಪನವ್ರು ಬಂದರು, ಮಾಡಿಸಿದ್ದಾರೆ, ಎಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ. ಎಲ್ಲರೂ ಮಾಡ್ತಾ ಇದ್ದಾರಾ ಇವಾಗ? ಹೇಳಿ. ಈಗ ಮೋದಿ ನಮ್ಗೆ ಏನು ಮಾಡಿಬಿಟ್ಟಿದ್ದಾರೆ? ಎಲ್ಲ ಅವ್ರ ದೇಶದಲ್ಲಿ ಅವ್ರ ಕಡೆ ಏನಿದೆಯೋ ಅವ್ರು ಮಾಡ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕ ಬಡವ್ರಿಗೆ ಏನು ಮಾಡಿದ್ದಾರೆ ಅವರು? ಏನೂ ಮಾಡಿಲ್ಲ. ಮಾಡಿದ್ದಾರೆ ಅಂತ ತೋರಿಸ್ಲಿ ಬಿಡಿ. ನಾನು ಪಕ್ಷದ ಬಗ್ಗೆ ಅಂತಂದರೆ ಈಗ ಮೋದಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾನು ಪಕ್ಕ ಕಾಂಗ್ರೆಸ್ಸು ಸರ್. ನಾವು ಪಕ್ಕ ಕಾಂಗ್ರೆಸ್. ಇಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಆಗಿದೆ. ಆಮೇಲೆ ಹೆಣ್ಮಕ್ಳಿಗೆ ಏನು ಬೇಕೋ ಇವಾಗ ಹೇಳ್ಬಿಡ್ತಾರೆ ಅವ್ರು ಯಾರೋ, ಅಯ್ಯೋ ನಮ್ಮ ಹೆಂಡತಿಗಳೆಲ್ಲ 2000 ಕೊಡೋದ್ರಿಂದ ಒಟ್ಟೋಗ್ತಾ ಇದ್ದಾರೆ ಅಂತ. ಸಾಧ್ಯ ಇಲ್ಲ ಸರ್. ಯಾರೋ ಕಷ್ಟ ಸುಖ ಇರೋರು ನಮ್ಗೊಂದು 2000 ಬರ್ತಾ ಇದೆಯಲ್ಲಪ್ಪ, ಎಲ್ಲೂ ಹೋಗೋಕ್ಕಾಗಲ್ಲ. ಬಸ್ ಚಾರ್ಜ್ ಇಟ್ಕೊಂಡು ಇವತ್ತು ಒಬ್ಬರು ಧರ್ಮಸ್ಥಳಕ್ಕೆ ಹೋಗಿ ಬರ್ಬೇಕಂದ್ರೆ 1000 ರೂಪಾಯಿ ಬೇಕು.
ಬಸ್ ಚಾರ್ಜು ಅವರು ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಇಳಿದು ತಿಂದು ಯಾರು ಸಾರ್ ಮಾಡ್ತಾರೆ ನೋಡಿ. ಎಲ್ಲ ಕೇಳ್ಕೊಂಡಿದ್ದಾರೆ ಯಾರೋ ಬೇರೆ ಕಡೆಯವರು. ಈಗ ನಮಗೇನೋ ಬೆಂಗಳೂರು ಕಡೆ ದುಡ್ಡಿದೆ, ಬೇರೆ ಕಡೆ ರಾಯಚೂರು ಕಡೆ ಎಲ್ಲ ದುಡ್ಡಿದೆಯಾ? ಸಂಪಾದನೆ ಮಾಡೋಕ್ಕಾಗಲ್ಲ. ಈ ಕಡೆ ಇಲ್ಲಿ ದ್ರಾಕ್ಷಿ ಕಟ್ಟಿಂಗ್ ಹೋದರೆ ಒಂದು ದಿನಕ್ಕೆ 1250 ರೂಪಾಯಿ ದುಡಿತಾರೆ ಹೆಣ್ಮಕ್ಳು. ನಮ್ಮ ಕಡೆಯವರು ನಿಮ್ಮ ಕಡೆಯವರು ಅಂತಲ್ಲ ನೋಡಿ. ಇವಾಗ ಬೀದರು ಆ ಕಡೆ ಎಲ್ಲ ಇಲ್ಲೇ ಇಲ್ಲ, ಬಡತನ ಜಾಸ್ತಿ ಇದೆ. ಅವ್ರು 100 ರೂಪಾಯಿ ನೋಡ್ಬೇಕಾದ್ರೆ ಭಾರಿ ಕಷ್ಟ ಇದೆ ಸರ್. ಅಂಥವ್ರಿಗೆಲ್ಲ ಅನುಕೂಲ ಆಗ್ತಾ ಇದೆ, ಆಗಲಿ ಬಿಡಿ. ಯಾವನೋ ಒಬ್ಬ ಕುಡ್ಕ ಬಂದ್ಬಿಟ್ಟು ನನ್ನ ಹೆಂಡತಿ 3 ದಿನ ಆಯಿತು ಧರ್ಮಸ್ಥಳ ಕೊಟ್ಟೋಗೋಳೆ ಅಲ್ಲಿ ಕೊಟ್ಟೋಗೋಳೆ ಅಂದರೆ ಅವನು ಕಳಿಸಿರಲ್ಲ. ಅಮ್ಮನ ದೇವ್ರ ಭಕ್ತಿ ಇದೆ, ಅಮೌಂಟ್ ಇದೆ, ಹೋಗಿದ್ದಾರೆ. ಫ್ರೀ ಇದೆ ಬಿಡಪ್ಪ, ಏನೋ ನಾವು ಸತ್ತೋಗ್ತೀವೋ ಬದುಕ್ತೀವೋ ಅಂತ ಹೋಗಿರ್ತಾರೆ ಅವರು ಅಲ್ವಾ. ಹೇಗಿದೆ ಸರ್ ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಕ್ಷೇತ್ರದಲ್ಲಿ? ಸರ್ ಅಭಿವೃದ್ಧಿ ಚೆನ್ನಾಗಿದೆ ಸರ್, ಅಭಿವೃದ್ಧಿ ಚೆನ್ನಾಗಿದೆ. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಹಾ. ಯಾರ ಪರವಾಗಿ ನೀವು ಮತವನ್ನು ಚಲಾಯಿಸಬೇಕು ಅನ್ಕೊಂಡಿದ್ದೀರಿ? ಸರ್ ನಾವು ಈಗಿನ ಕಾಲ ನೋಡಿದ್ರೆ ನಾವು BJP ಪರ ಮಾಡ್ಬೇಕಂತಿದ್ದೀವಿ. BJP ಅಂದರೆ ನಿಮಗೆ ಗೊತ್ತಿರಬೇಕು, ಇವತ್ತು ಏನಾಗಿದೆ ದೇಶ ಅಭಿವೃದ್ಧಿ, ಒಂದು ಭಯೋತ್ಪಾದನೆ ಅದು ಇದು ಎಲ್ಲ ಏನು ಮಾಡ್ತಾ ಇದ್ದಾರೆ ಅದರೆಲ್ಲ ನೋಡಿ ನಮ್ಮ ಇವತ್ತು ಒಬ್ಬ ಮೇಯ್ನ್ ಮೋದಿಯವ್ರ ಮುಖ ನೋಡಿ ಅವ್ರ ಅಭಿವೃದ್ಧಿ ಕಾರ್ಯಗಳು ಆಗಿದೆ, ಅದರಿಂದ ನಾವು ಓಟ್ ಅವ್ರಿಗೆ ಹಾಕ್ತೀವಿ ಸರ್. ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ತಗೊಂಡ್ರೆ ಸುಧಾಕರ್ ಅವರು ಇದ್ದಾರೆ ಬಿಜೆಪಿಯಿಂದ, ಸಿದ್ದರಾಮಯ್ಯ ಅವರು ಸರ್. ಇವತ್ತು ನೀವು BJP ಅಂತ ತಿಳ್ಕೊಳ್ಳಿ, ಸುಧಾಕರಲ್ಲಿ ಅವ್ರ ಸರ್ಕಾರದಲ್ಲಿ ಆಗೋಂಥ ಕೆಲಸಗಳು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಬೇರೆ ಕಾರಣ ಆಗಿಲ್ಲ. ಇವತ್ತೊಂದು ನೀವು ಚಿಕ್ಕಬಳ್ಳಾಪುರಲ್ಲಿ ಹೋಗಿ ನೋಡಿ, ಅಭಿವೃದ್ಧಿ ಕೆಲಸ ಸುಧಾಕರ್ ಅವ್ರ ಕಡೆಯಿಂದ ಆದಷ್ಟು ಅಭಿವೃದ್ಧಿ ಯಾವುದೂ ಆಗಿಲ್ಲ. ಅವರು ಆರೋಗ್ಯ ಸಚಿವರಾಗಿದ್ದರು, ಆವಾಗ ಏನು ಬೇಕು ಡೆವಲಪ್ಮೆಂಟ್ ಆ ಒಂದು ತಾಲೂಕು, ಒಂದು ಡಿಸ್ಟಿಕ್ ಆಗ್ಬೋದು, ಮೆಡಿಕಲ್ ಕಾಲೇಜ್ ಆಗ್ಬೋದು, ಪ್ರತಿಯೊಂದು ಎಲ್ಲ ತಂದಿದ್ದಾರೆ. ಅದರಿಂದ ನಾವು BJPಗೆ ಮಾಡ್ಬೇಕು ಸರ್, ಸುಧಾಕರ್ ಅವ್ರಿಗೆ ಮಾಡ್ತೀವಿ ಸರ್. ಕಾಂಗ್ರೆಸ್ ಸರ್ಕಾರ ಕೂಡ ಬಂದಿದೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಸರ್ ಗ್ಯಾರಂಟಿ ಏನಿದೆ ಅಂತಂದರೆ ಸರ್, ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ, ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ. ಈಗ ಗಂಡನ ನೋಡಿದ ಹೆಂಡ್ತಿಗೆ ಕೊಡ್ತಾ ಇದ್ದಾರೆ, ಬೇರೆ ಎಲ್ಲ ತಂದು ಕೊಡ್ತಾ ಇದ್ದಾರೆ. ಇದರಲ್ಲಿ ಯಾರ ಮೇಲೆ ಆಗ್ತಾ ಇದ್ದಾರೆ? ಎಲ್ಲ ನಮ್ಮ ಮೇಲೆ ಆಗ್ತಾ ಇದ್ದಾರಲ್ಲ. ನಾವು ಏನೇ ತಗೊಂಡ್ರೆ ಎಲ್ಲ ನಮ್ಮ ಮೇಲೆ ಬೀಳ್ತಾ ಇದೆ. ಅದೇ ಹೇಳ್ತಾರೆ, ಅದನ್ನ ಹೇಳ್ಬೇಕು ನಾವು ಸರ್. ಅದೇ ಸರ್, ಗಂಡ ರಾತ್ರಿಗೆ ಹೋಗಿ 300 ರೂಪಾಯಿ ಕುಡಿತಾನೆ, ಹೆಂಡ್ತಿಗೆ ಬೆಳಗ್ಗೆ 20 ರೂಪಾಯಿ ಅದರಲ್ಲಿ ಕಿತ್ತರ್ಗೆ ಹಾಕ್ತಾರೆ. ಅಭಿವೃದ್ಧಿ ಎಲ್ಲ ಸರ್ ಇದು. ಈಗ ಕಾಂಗ್ರೆಸ್ ಕಡೆಯಿಂದ ಅಭಿವೃದ್ಧಿ ಏನಾಯಿತು? ನಮ್ಮ ದುಡ್ಡಿನಿಂದ ನಮ್ಗೆ ಸವಲತ್ತಲ್ಲಿ ಕೊಡ್ತಾ ಇದ್ದಾರೆ. ನಮ್ಮ ಓಟು BJP ಸರ್, ನಮ್ಮ ಓಟು ಮೋದಿ. ಮತ್ತೆ ಏನು ಈ ಸರಿ ಎಲೆಕ್ಷನ್ ಹೆಂಗ್ ನಡೀತಿದೆ ನಿಮ್ಮ ಊರಲ್ಲಿ? ಅದು ಅದೇ ಇವಾಗೆಲ್ಲ ಎಲೆಕ್ಷನ್ ಬಂತಲ್ಲ, ಅದೇ ಬಂತು. ಇವಾಗೆಲ್ಲ BJP JDS ಎರಡು ಜೊತೆ ಆಗೈತಲ್ಲ, ಅನೌನ್ಸ್ಮೆಂಟ್ ಬರ್ತಾರೆ, ಕಾಂಗ್ರೆಸ್ ಅವರು ಬರ್ತಾರೆ, ಎಲ್ಲ ಓಡ್ತಾರೆ, ಎಲ್ಲ ಹಾಕ್ರಿ ಅಂತ ಹೇಳ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಾರೆ. ಅವ್ರು ಹಾಕ್ರಿ ಅಂತಾರೆ, ನೀವ್ ಯಾರಿಗೆ ಹಾಕ್ತೀರಿ? ನಾವು ಯಾರಿಗೆ ಅಂತ ಹೇಳಕ್ಕಾಗಲ್ಲ, ಒಟ್ಟಾಗ ಹಾಕ್ತಿವಿ ಎಲ್ಲಾರ್ಗು. ಬಂದ್ರೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾರು ಬಂದ್ರು ಆಯ್ತು ಹಾಕ್ತಿವಿ. ಎಲೆಕ್ಷನ್ ಬೇರೆ ಅದು MP ಕರೆಕ್ಟು ಹಾಕ್ತಿವಿ, ಆಯ್ತು ಅಂತ ಹೇಳೋದು. ಒಟ್ಟಾಗ ಎಲ್ಲರಿಗೂ ಯಾರೇ ಬರಲಿ ಜನಗಳಿಗೆ ಅನುಕೂಲ ಮಾಡ್ರಿ ಅಷ್ಟೇ ಅಂತ ಹೇಳೋದು. ಯಾರಿಗೂ ತೊಂದರೆ ಕೊಡ್ಬೇಡ್ರಿ. ಅನುಕೂಲ ಆಗಿದೆಯಾ? ಅನುಕೂಲ ಅನುಕೂಲ ಆಗೈತೆ. ಏನು ತೊಂದರೆ ಇಲ್ಲ. ಏನು ಅನುಕೂಲ ಆಗೈತೆ? ಯಾವುದೋ ಈಗ ಮಾಡವ್ರಲ್ಲ ಕಾಂಗ್ರೆಸ್ ಸರ್ಕಾರ, ಹೆಂಗಸರು ಇದಕ್ಕೆ ಜಾಸ್ತಿ ಮಾಡಿರೋದು. ಈಗ ಗಂಡಸರಿಗೆ ಅಂತ ಇದಿಲ್ಲ, ಹೆಂಗಸರು ಇದಕ್ಕೆ ಅನುಕೂಲ ಜಾಸ್ತಿ. ಬಸ್ ಫ್ರೀ ಬಿಟ್ಟಿದ್ದಾರೆ. ಬಸ್ ಅದೇ ಹೆಂಗಸರಿಗೆ ಜಾಸ್ತಿ, ಗಂಡಸರದ್ದು ಇದಿಲ್ಲ, ಹೆಂಗಸರಿದು. ಒಟ್ಟು ನೀವು ಇವಾಗ ಹೇಳಲ್ಲ ಯಾರಿಗೆ ಓಟ್ ಹಾಕ್ತೀರಿ ಅಂತ? ಯಾರಿಗೆ ಅಂತ ಹೇಳಕ್ಕಾಗಲ್ಲ, ಒಟ್ಟು ಯಾರು ಬಂದ್ರು ಆಯ್ತು ಹಾಕ್ತೀವಿ. ಸರಿ, ಈಗ ಒಂದ್ ಪ್ರಶ್ನೆ, ಯಾರು ಬೆಸ್ಟ್, BJPನ ಕಾಂಗ್ರೆಸ್? ಯಾವ್ದು ಬೆಸ್ಟ್? ಬೆಸ್ಟು ಅಂದರೆ ಆಡಳಿತ ಸೆಂಟ್ರಲ್ಲಿ ಇದು ಅಂದರೆ ಅದು BJPನೇ ಜಾಸ್ತಿ ಇದು ಮೊದಲಿಂದ. ಅವು ಕಾಂಗ್ರೆಸ್ ಅಂದರೆ ಕಡಿಮೆ. ಇದು BJP ಬಂದಮೇಲೆ ಜಾಸ್ತಿ ಎಲ್ಲ ಕಡೆ ಜಾಸ್ತಿ ಇದು ಮಾಡಿದ್ರು. ಏನೋ ಇವ್ರು ಕಾಂಗ್ರೆಸ್ ಅವರು ಮೊದಲಿಂದ ನಡೆಸ್ತಾನೆ ಇದ್ರು ಎಲ್ಲ. ಇವ್ರು ಬಂದಮೇಲೆ ಯಾವುದೇ ಆಗಲಿ ಅರ್ಜೆಂಟಾಗಿ ಕೆಲಸಗಳು ಆಗ್ತವೆ. ನಿಮ್ಮ ಓಟ್ BJPಗೆ? ಯಾವುದು ಆಯ್ತಿರಲಿ, ಹಾಕ್ತೀವಿ. ಯಾರು ಬಂದರೂ ಇಲ್ಲ ಅನ್ನಲ್ಲ, ಆಯ್ತು ಹಾಕ್ತೀವಿ ರೀ. ಏನು ಸರ್, ಹೆಂಗಿದೆ ಅಭಿವೃದ್ಧಿ ಕಾರ್ಯ ವಿಜಯಪುರದಲ್ಲಿ? ಎಲ್ಲ ಪರವಾಗಿಲ್ಲ ಸರ್, ತಕ್ಕ ಮಟ್ಟಿಗೆ ನಡೀತಾ ಐತೆ. ಯಾರು MLA ಇಲ್ಲಿ ಇವರು ಮುನಿಯಪ್ಪನವರು ಚೆನ್ನಾಗಿ ಮಾಡ್ತಿದಾರಾ? ಪರವಾಗಿಲ್ಲ, ಸಾಧಾರಣವಾಗಿ ನಡೀತಾ ಐತೆ ಎಲ್ಲ ಕೆಲಸಗಳು. MP ಎಲೆಕ್ಷನ್ ಬಂತು, ಸೊ ಯಾರಿಗೆ ಹಾಕ್ಬೇಕು, ಯಾರನ್ನ ಗೆಲ್ಲಿಸ್ಬೇಕು ಅಂತ ನಿರ್ಧಾರ? ಯಾರು ಅನ್ನೋದು ಏನು ಇನ್ನೂ ಸರಿಯಾಗಿ ಗೊತ್ತಿಲ್ಲ ಸರ್, ನೋಡೋಣ ಮುಂದೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ ಇದ್ದಾರೆ, BJP ಇಂದ ಡಾಕ್ಟರ್ K ಸುಧಾಕರ್ ಅವರು ಇದ್ದಾರೆ. ಸೊ ಯಾರು ಬೆಸ್ಟ್ ನಿಮ್ಮ ಮನಸ್ಸಲ್ಲಿ? ಯಾರಿದ್ದಾರೆ, ಯಾರಿಗೆ ಹಾಕ್ಬೇಕು? ಈ ಕಡೆ ಆಲ್ಮೋಸ್ಟ್ ಬರಬೇಕು ಅಂದ್ರೆ ಕಾಂಗ್ರೆಸ್ಸೇ ಬರಬೇಕು ಅಂತ ಆ ಥರ ಜನ. ಇಲ್ಲಿನ ಕಾಂಗ್ರೆಸ್ಸೇ ರಕ್ಷಾರಾಮಯ್ಯ ಅವರು ಅಂತ
ಕಾಂಗ್ರೆಸ್ಸೇ 3/4% ಎಲ್ಲ ಭರವಸೆ. ಬಿಜೆಪಿ ಈಗ ಮೋದಿ ಮೇಲ್ಗಡೆ ಇರ್ತಾರೆ, ದೇಶ ಅದು ಎಲ್ಲ ಅಂತಾರೆ. ಓಕೆ, ಒಪ್ಕೊಂತೀನಿ. ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕಿಂತ ಇಲ್ಲಿ ಜನ ಒಳ್ಳೆ ಇದು ಈ ತಾಲೂಕು ಮಟ್ಟದಲ್ಲಿ ಯಾರು ವರ್ಕು ಆ ಥರ ಮಾಡ್ತಾರೋ ಅಂಥವ್ರಿಗೆ ಅಂತ ಬೆಂಬಲ ಅಷ್ಟೆ. ಆ ಥರ ಅದ್ರ ಮೇಲೆ ಹೋಗ್ಬಿಡ್ತೈತೆ. ಇದ್ರಲ್ಲಿ ನೋಡಕ್ಕೆ ಹೋದರೆ ಮೋದಿನೇ ಅಲ್ಲಿ ಲೆವೆಲಲ್ಲಿ ಇರ್ಬೇಕಾದ್ರೆ. ಅಂದ್ರೆ ನಿಮ್ದು ಇಲ್ಲಿ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ಸು, ದೇಶದ ಮಟ್ಟಕ್ಕೆ ಬಂದ್ರೆ ಮೋದಿ. ಏನು ಮಾಡೋಕ್ಕಾಗಲ್ವಲ್ಲ, ಅದು ಆ ಥರ ಇದು ಜನ ನೋಡಿ ಓಟ್ ಹಾಕ್ತಾರೆ ಹೊರತು ಕೆಲಸ ಕಾರ್ಯ ಇನ್ನೊಂದು ಅನ್ನೋದು ಸ್ವಲ್ಪ ಇರ್ತೈತಲ್ವಾ. ಏನ್ ಸರ್ ಏನ್ ಹೇಳ್ತೀರಿ ಈ ಬಾರಿ MP ಎಲೆಕ್ಷನ್ ಅಲ್ಲಿ ಯಾರಿಗೆ ಸಪೋರ್ಟ್ ನಿಮ್ದು? ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಮೋದಿ ಒಂದು ಏನು ಮಾಡಿದ್ದಾರೆ? ಏನ್ ಮಾಡಿಲ್ವಾ? ಏನು ಮಾಡಿದ್ದಾರೆ? ಇವಾಗ ಸಿದ್ದರಾಮಯ್ಯನವರ CM ಆಗಿ ಎಷ್ಟೊಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದೇ ಥರ ಯಾವ್ದಾನ ಗ್ಯಾರಂಟಿ ಮೋದಿ ಕೊಟ್ಟವನ ಜನರಿಗೆ? ಮೋದಿ ಗ್ಯಾರಂಟಿ ಕೊಟ್ಟಿದಾರಲ್ಲ ಈಗ. ಈಗ ಅದೇ ಇವ್ರನ್ನ ನೋಡಿ ಕೊಟ್ಟಿರೋದು. ಇವ್ರಿಗೆ ಮುಂಚೆ ಕೊಟ್ಟಿಲ್ವಲ್ಲ ಮೋದಿ. ನಿಮಗೆ ಸಿದ್ದರಾಮಯ್ಯನವ್ರ ಗ್ಯಾರಂಟಿನೇ ಇಷ್ಟ? ಹೌದು. ಮೋದಿ ವರ್ಲ್ಡ್ ಬ್ಯಾಂಕಲ್ಲಿ ಎಷ್ಟು 900,000 ಕೋಟಿ ಸಾಲ ಮಾಡಿ ದೇಶ ನಡ ಇಟ್ಟಿಲ್ವಾ? ಈ ಸತಿ ಬಂದರೆ ಪೂರ್ತಿ ಮಾರಾಕ್ಬಿಡ್ತಾನೆ ನಮ್ಮ ದೇಶನ. ಅವ್ರು ನೋಟ್ ಬ್ಯಾನ್ ಮಾಡಿ ಎಷ್ಟು ಜನಕ್ಕೆ ತೊಂದರೆ ಕೊಟ್ಟರು. ಈಗ ಹಂಗೆ ಆಗಿದೆ, ಗ್ಯಾರಂಟಿ ಕೊಟ್ಟು ರಾಜ್ಯದಲ್ಲಿ ರಾಜ್ಯ ಸರ್ಕಾರ ರಾಜ್ಯವನ್ನ ಮಾರ್ಬಿಡ್ತಾರೆ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ಮೋದಿ ಇವಾಗ 900,000 ಕೋಟಿ ತಗೊಂಡು ಮಾರಿಲ್ವಾ? ಈಗ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ನವರು ಗ್ಯಾರಂಟಿ ಮಾಡಿ ಎಲ್ಲ ಗ್ಯಾರಂಟಿ ಯೋಜನೆಗಳ ಹಣ ಕೊಟ್ಟಿದ್ದಾರೆ. ಇದಕ್ಕೆ ಅಭಿವೃದ್ಧಿ ಕೆಲಸನೇ ಇಲ್ವಂತೆ, ದುಡ್ಡೇ ಇಲ್ವಂತೆ. ಹಾಗಂತ ಸಾಕ್ಷಿ ತೋರಿಸಿಲ್ವಲ್ಲ. ಇದನ್ನ ವರ್ಲ್ಡ್ ಬ್ಯಾಂಕು ಮ್ಯಾನೇಜರೇ ಹೇಳಿದಾರಲ್ಲ, ಮೋದಿ ಈ ಥರ 900,000 ಕೋಟಿ ತಗೊಂಡು ಇಂಡಿಯನ್ ಹಡ ಇಟ್ಟವ್ರೆ ಅಂತ. ಆ ಥರ ಯಾರು ಸಿದ್ದರಾಮಯ್ಯನ ಮೇಲೆ ಪ್ರೂಫ್ ಸಮೇತ ಹೇಳಿಲ್ವಲ್ಲ. ಹಾಗಾದ್ರೆ ಕಾಂಗ್ರೆಸ್ ನಿಮ್ಮ ಫೇವ್ರೇಟ್? ಹೌದು, ಕಾಂಗ್ರೆಸ್ಗೆ ಓಟು. ಹೌದು, ಕಾಂಗ್ರೆಸ್ಗೆ ಓಟು. ರಕ್ಷಾರಾಮಯ್ಯನೇ ಗೆಲ್ಸೋದು. ಹಿಂದುತ್ವ ಅಂತ ಹೇಳಿ ಈ ದೇಶದಲ್ಲಿ ಈ ಪ್ರಪಂಚಕ್ಕೆ ಗುರುವಾಗಿರೋಂಥ ಮೋದಿಯವರ ನಮ್ಮ ಬೆಂಬಲ. ಆದರೆ ಈ ದೇಶದಲ್ಲಿ ನಾವೇನಾದರೂ ಹಿಂದೂಗಳಿರ್ಬೇಕಂದ್ರೆ ಮೋದಿನ ಬೆಂಬಲಿಸ್ಬೇಕು, ಈ ದೇಶನ ಕಟ್ಟಬೇಕು. ಈ ದೇಶದಲ್ಲಿ ಬಹಳಷ್ಟು ಈ ವರ್ಲ್ಡ್ಗೆ ನಂಬರ್ 1 ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ KH ಮುನಿಯಪ್ಪ ಅವರನ್ನ ಇಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲಿಸಿದೆ, ನಿಮ್ಮದೇ ಕ್ಷೇತ್ರ ಅಲ್ವಾ? ಹೌದು. ಈಗ ಏನು ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ನಿಂತ್ಕೊಂಡಿದ್ದಾರೆ, ಬಿಜೆಪಿಯಿಂದ ಸುಧಾಕರ್ ಅವರಿದ್ದಾರೆ. ನೀವು ಯಾರನ್ನ ಆಯ್ಕೆ ಮಾಡ್ತೀರಿ ಇಲ್ಲಿ? ಅವರು ರಕ್ಷಾರಾಮಯ್ಯ ಅವರು ಅವ್ರು AC ಆಗಿರೋರು, ಅವರು ಬೆಂಗಳೂರಾಗಿ ಇರ್ತಾರೋ ಇಲ್ಲ ದೆಹಲಿಯಾಗಿ ಇರ್ತಾರೋ, ಎಲ್ಲಿರ್ತಾರೋ ಗೊತ್ತಿಲ್ಲ. ಆದರೆ ಸುಧಾಕರ್ ಅವರು ಲೋಕಲಲ್ಲಿ ಚಿಕ್ಕಬಳ್ಳಾಪುರದ ಇರೋವಂಥವರು, ಹಾಗೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆಗಿದ್ದಂಥವರು. ಅವರು ಬಹಳಷ್ಟು ಅಭಿವೃದ್ಧಿ ಅಧಿಕಾರ ಅಂತಲೇ ಹೇಳ್ತಾರೆ, ಬೇಕಾದಷ್ಟು ಕೆಲಸಗಳು ಮಾಡಿದ್ದಾರೆ. ನಾವು ಅವ್ರನ್ನೇ ಇಷ್ಟಪಡೋದು. ಆದರೆ ನಮ್ಗೆ ಮೋದಿ ಆಗ ಸುಧಾಕರ್ ಅವರು, ಅವ್ರಿಗೆ ಬೆಂಬಲ. ಚೆನ್ನಾಗಿ ಹೇಳಿದ್ರೆ ಉಸ್ತುವಾರಿ ಮಂತ್ರಿ ಆಗಿದ್ದಂಥವ್ರು ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ಹರಿಕಾರ ಅಂತೆಲ್ಲ. ಹೌದು. ವಿಧಾನಸಭೆ ಚುನಾವಣೆಯಲ್ಲಿ ಮೇಲ್ಗಡೆ ತಗೊಂಡೋಗಿ ಕೆಳಗೆ ಬಿಸಾಕ್ಬಿಟ್ರೆ ಸುಧಾಕರ್. ಆದರೆ ಅವ್ರ ಕ್ಷೇತ್ರದಲ್ಲಿ ಈ ಏನು ಪ್ರೀ ಗ್ಯಾರಂಟಿಗಳು ಅಂತೇಳಿ ಇವರು ತಲೆ ಕೆಡಿಸಿ ಸುಮಾರು ಆಮಿಷಗಳನ್ನ ಒಟ್ಟು 2,000 ಫ್ರೀ, ಅದು ಫ್ರೀ, ಇದು ಫ್ರೀ ಅಂತೇಳಿ ಇಡೀ ದೇಶನ ಹಾಳು ಮಾಡಿ, ಈ ದೇಶನೇ ಹಾಳು ಮಾಡೋಂಥದ್ದು, ಮಾರಾಟ ಮಾಡೋಂಥದ್ದು ಯಾರಾದರೂ ಇದ್ದರೆ ಈ ಕಾಂಗ್ರೆಸ್ ಅವರು. ಯಾಕಂದರೆ ದುಡಿಯೋದಕ್ಕೆ ಮೋದಿಯವರು ಬೇಕಾದಷ್ಟು ಲೋನ್ ಕೊಡ್ತಾ ಇದ್ದಾರೆ. ಈಗ ಫುಟ್ಪಾತಲ್ಲಿ ಮಾರೋಂಥವ್ರಿಗೆ ಲೋನ್ ಕೊಡ್ತಾರೆ, ಇಂಡಸ್ಟ್ರಿಲಿ ಅವ್ರಿಗೆ ಲೋನ್ ಕೊಡ್ತಾರೆ. ಪ್ರತಿಯೊಂದು ಯಾರಿಗೆ ಬೇಕಾದರೂ ಲೋನ್ ಕೊಡೋಂಥದ್ದು, ಅಕ್ಕಿ ಕೊಡೋಂಥದ್ದು. ಇವತ್ತು ಇವರು 10 kg ಫ್ರೀ ಅಂತ ಹೇಳಿದ್ರು, 1 kg ಕೊಡೋಕ್ಕಾಗಿಲ್ಲ. ಮೋದಿಯವ್ರದ್ದೇ 5 kg ಅಕ್ಕಿ ಕೊಡೋಂಥದ್ದು. ಎಲ್ಲಿ ಫ್ರೀ ಅಂತ? ಇದು ಮೋಸ ಅಲ್ವೇ? ಇದು ಸುಳ್ಳಲ್ವೇ? ಇದು ನಾವು ಆಡಿದಂತೆ ಮಾತು ನಡೆದಿದ್ದೇವೆ ಅಂತಾರೆ. ನೀವೇ ಇದನ್ನು ತೂಕ ಹಾಕಬೇಕು ಯಾವ ರೀತಿ ಅಂತ. ಬಸ್ ಫ್ರೀ ಅಂದರೆ ಈ ಎಲೆಕ್ಷನ್ ಆಗೋವರೆಗೂ ಅಷ್ಟೇ ನೋಡಿ. ನಿಮ್ಮ 2,000 ನಿಮ್ಮ ಬಸ್ ಇರ್ಬೋದು, ಎಲ್ಲ ನಿಲ್ತೋಗುತ್ತೆ. ಇಲ್ಲ ಅಂದರೆ ಖಜಾನೆ ಇವತ್ತು 1 ಲಕ್ಷ ಕೋಟಿ ಏನೋ ಇವತ್ತು ಸಾಲ ಇದೆ, ಇನ್ನೂ ಬೇಕಾದಷ್ಟು ಸಾಲಗಳಾಗ್ತದೆ. ಅದನ್ನು ಸತ್ಯಾಂಶಗಳು ಹೇಳಬೇಕು. ಒಬ್ಬರು ಬೆಂಬಲ, ಒಬ್ಬರು ನಾವು ಏನೋ ಒಂದು ಪರವಾಗಿ ಹೇಳೋಂಥದ್ದು ಅಲ್ಲ. ಅದನ್ನು ಜನಗಳು ಅರ್ಥ ಮಾಡಿಕೊಂಡು ಈ ಸಲ ತೂಕವಾದಂಥ ಒಂದು ನಿರ್ಧಾರ ತಗೊಂಡು ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ಓಟ್ ಹಾಕಿದ್ರೆ ಇಡೀ ದೇಶನೇ ಉದ್ಧಾರ ಆಗೋಂಥದ್ದು ಆಗ್ತದೆ. ಈಗ ವಿಜಯಪುರ ಹೆಂಗಿದೆ ಸರ್? ಚೆನ್ನಾಗಿ ಅಭಿವೃದ್ಧಿ ಆಗಿದೆಯಾ? ಸರ್, ವಿಜಯಪುರ ನಮ್ಮ ಉಸ್ತುವಾರಿ ಮಂತ್ರಿಗಳಂತ KH ಮುನಿಯಪ್ಪನವರು ಬಂದು ಬಡವರು ಕೂಲಿ ಕಾರ್ಮಿಕರ ಕಷ್ಟ ಏನು ಅಂತ ತಿಳ್ಕೊಂಡು ಪ್ರಪ್ರಥಮವಾಗಿ ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ. ನೋಡಿ, ನಿಮ್ಮ ಮುಂದೆನೇ ಇದೆ ಇದು. ಇಂದಿರಾ ಕ್ಯಾಂಟೀನನ್ನು ಮಾಡಿದ್ದಾರೆ. ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ನಮ್ಮ ಪಕ್ಷ
ಪಕ್ಷದ ಅಧ್ಯಕ್ಷ ಅಂತ ಡಿ.ಕೆ. ಶಿವಕುಮಾರ್ ಅವರು ಏನು ನುಡಿದಂತೆ ಅವರು ಏನನ್ನ ಆಶ್ವಾಸನೆ ಕೊಟ್ಟಿದ್ದಾರೆ ಎಮ್ ಎಲ್ ಎ ಎಲೆಕ್ಷನ್ ಟೈಮಲ್ಲಿ 5 ಗ್ಯಾರಂಟಿಗಳನ್ನು ಗ್ಯಾರಂಟಿಗೆ ತಂದಿದ್ದಾರೆ. ಈಗಾಗಲೇ ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ಬರ್ತಾ ಇದೆ, ಉಚಿತ ಅಕ್ಕಿ ಕೊಡ್ತಾ ಇದ್ದಾರೆ, ಉಚಿತವಾಗಿ ಬಸ್ಸನ್ನು ಇದು ಕೊಡ್ತಾ ಇದ್ದಾರೆ. ಕೇವಲ ಅವ್ರು ಏನು ನುಡಿದಂತ ಬಂದು ಒಂದೇ ತಿಂಗಳು ಅಧಿಕಾರದಲ್ಲಿ ತಗೊಂಡಂತಾಗೆ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ದಿಲ್ಲ ಅದೆಲ್ಲ ಈಡೇರಿಸಿದ್ದಾರೆ. ಆದರೆ ನಮ್ಮ ಆಶ್ವಾಸನೆ ಕೊಟ್ಟಿದ್ದು ಈಡೇರಿಸಿದ್ದಾರೆ, ಎಕ್ಸಾಕ್ಟ್ಲಿ ಹೌದು. ಆದ್ರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರದಲ್ಲಿ ಹಣನೇ ಇಲ್ಲ ಅನ್ನೋದೊಂದು ಮಾತಿದೆ. ಇಲ್ಲ ಸರ್, ಸಿದ್ದರಾಮಯ್ಯ ಬಜೆಟಲ್ಲಿ ಹೇಳಿದಾರಲ್ಲ 56,000 ಕೋಟಿ ಮೀಸಲಿಟ್ಟು ಇತರೆ ಅಭಿವೃದ್ಧಿ ಕೆಲಸಗಳಲ್ಲೂ ಮಾಡ್ತಾ ಇದ್ದಾರೆ. ಯಾವ್ದು ನಿಲ್ಸಿದ್ದಾರೆ ಹೇಳ್ರಿ ನೀವೇ? ಇಂಥ ಕೆಲಸ ನಿಂತಿದೆ ಅಂತ ಹೇಳಿ. ಅಂದ್ರೆ ಈಗಿರುವಂತ MLA-ಗಳಿಗೆ, ಮಂತ್ರಿಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ, ಅವರವ್ರ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯಗಳಿಗೆ ಸಿದ್ದರಾಮಯ್ಯನವರು ಹಣ ಕೊಡ್ತಾ ಇಲ್ಲ, ಬಿಕಾಸ್ ಬೊಕ್ಕಸದಲ್ಲಿ ಹಣ ಇಲ್ಲ. ಇಲ್ಲ ಸರ್, ಇದೆ ಸರ್, ಅವ್ರು ಸರಿ ಹೊಂದಿಸಿದ್ದಾರೆ. ಬಜೆಟಲ್ಲೇ ತೋರಿಸಿದಾರಲ್ಲ ನಿಮಗೆ ಪ್ರೂಫ್. ಬಜೆಟಲ್ಲೇ ನಿಮ್ಗೆ ತೋರಿಸಿದಾರಲ್ಲ ಯಾವ್ಯಾವ್ದಕ್ಕೆ ನಾವು ಎಷ್ಟು ಮೀಸಲಾತಿ ಇಕ್ಕಿದ್ದೀವಿ, ಸಮಾಜ ಕಲ್ಯಾಣಕ್ಕೆ ಎಷ್ಟು ಇಕ್ಕಿದ್ದೀವಿ, PWDಗೆ ಎಷ್ಟು ಇಕ್ಕಿದ್ದೀವಿ, ಎಲ್ಲ ಇಲಾಖೆಗೂ ನಾವು ಸಂಪನ್ಮೂಲಗಳು ಏನೇನು ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದಾರೆ. ಅವ್ರು ಯಾವುದೂ ತಗೊಂಡಿಲ್ಲ, ಬೇರೆದ್ರ ಮುಖಾಂತರ ಹೊಂದಿಸಿದ್ದಾರೆ. ಎಷ್ಟು ನಂಬಿಕೆ ಇದೆ ನಿಮಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬರುತ್ತೆ, ಅದು ಬಿಜೆಪಿಯನ್ನ ಸೋಲಿಸಿ ಮೋದಿ ಅವರನ್ನ ಕೆಳಗಿಳಿಸಿ? ಸರ್, ಇದು ಪ್ರಜಾಪ್ರಭುತ್ವ. ಮೋದಿಯನ್ನು ಕೆಳಗಿಳಿಸದೆ ಅಂತೆಲ್ಲ ಜನ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗ್ಬೋದು ಅದನ್ನ. ಹಾಗಾಗಿ ಟ್ರೆಂಡ್ ನಿಮಗೇನು ಸರ್, ನಮ್ಮ ಸದ್ಯದಲ್ಲಿ ನಮ್ಮ ಕಾಂಗ್ರೆಸ್ಸೇ ಬರೋದು ಸರ್. ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಬರುತ್ತೆ ಸರ್. ಹೌದು ಸರ್, ಕಾಂಗ್ರೆಸ್ ಕೇಂದ್ರದಲ್ಲಿ ಬರುತ್ತೆ ಸರ್. ಓಕೆ. ಈಗ ಏನು ರಕ್ಷಾರಾಮಯ್ಯ ಅವರು ಮೊದಲ ಬಾರಿಗೆ ನಿಂತ್ಕೊಂಡಿದ್ದಾರೆ. ಸುಧಾಕರ್ ಅಂತ ಘಟಾನುಘಟಿ ನಾಯಕನ ವಿರುದ್ಧ ಗೆಲ್ಲುವಂತ ಚಾನ್ಸಸ್ ಎಷ್ಟಿದೆ ಸರ್? 100% ಇದೆ. ಯಾಕಂದರೆ ಯುವಕರ ಕಣ್ಮಣಿ ಏನು ಸದನದಲ್ಲಿ ಅಲ್ಲಿ ಹೋಗಿ 25 ಜನ MP ಗೆದ್ರು. ಸಂಸತ್ತಲ್ಲಿ ಯಾರು ಮಾತಾಡಿದ್ರು ಮೋದಿಯವ್ರ ಮುಂದೆ? ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಟ್ಯಾಕ್ಸು ಇಡೀ ಇಂಡಿಯಾದಲ್ಲಿ 2ನೇ ಸ್ಥಾನದಲ್ಲಿದೆ GST ಇದು ಮಾಡೋದ್ರಲ್ಲಿ ಕರ್ನಾಟಕ. ಎಲ್ಲಿ ನಮ್ಮ ಪಾಲು ನಮ್ಗೆ ಎಲ್ಲಿ ಕೊಡ್ತಾ ಇದ್ದಾರೆ? ಕೊಡ್ತಾ ಇಲ್ಲ. ಅದಕ್ಕೆ ಅಲ್ಲಿ ಹೋಗಿ ಸಂಸತ್ತಲ್ಲಿ ಮಾತಾಡೋಂಥ ಒಬ್ಬ ಯುವ ವ್ಯಕ್ತಿ ಮುಂದಾಳಬೇಕು. ಆ ಯುವ ವ್ಯಕ್ತಿ ನಮ್ಮ ರಾಮಯ್ಯನವರು ಇದ್ದಾರೆ, ಹೋಗಿ ಮಾತಾಡ್ತಾರೆ. ಈಗ ನೀವು ಮೊನ್ನೆ ಸುಧಾಕರ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಿ, ನಿಮಗೆ ಗೊತ್ತು ಅವರು ಏನು ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಸಚಿವರಾದಾಗ ಏನೇನಾಗಿತ್ತು, ಕೊರೋನಲ್ಲಿ ಏನೇನಾಗ್ತಿದೆ ಅವ್ರ ಪಕ್ಷದವರು ಹೇಳ್ಕೊತಾ ಇದ್ದಾರೆ. ಆ ಘಟಾನುಘಟಿ ಅವರಾಗಿದೆ, ಮತ್ತೆ ಯಾಕೆ ಸೋತ್ರು ಅವ್ರ ಮೇಲೆ ಎಲೆಕ್ಷನಲ್ಲಿ? ಅವ್ರು ಗೆಲ್ಲಬೇಕಾಗಿತ್ತು. ಅವರು ನಿಮ್ಮ ಸಪೋರ್ಟ್ ಕಾಂಗ್ರೆಸ್ಸೇ ಬರುತ್ತೆ ಅಂತ ಹೇಳ್ತೀರಿ? ಹೌದು ಸರ್, ಖಂಡಿತ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ವಿಜಯಪುರದ ಜನರ ಅಭಿಪ್ರಾಯವನ್ನ ಇಲ್ಲಿ ಮಿಕ್ಸ್ಡ್ ಒಪಿನಿಯನ್ಸ್ ಬರ್ತಾ ಇದ್ದಾವೆ. ಒಂದಿಷ್ಟು ಜನ ರಕ್ಷಾರಾಮಯ್ಯ ಅಂದರೆ ಕಾಂಗ್ರೆಸ್ನ ಪರವಾಗಿ ಮಾತನಾಡ್ತಾ ಇದ್ರೆ, ಮತ್ತೊಂದಿಷ್ಟು ಜನ ಬಿಜೆಪಿಯ ಅಭ್ಯರ್ಥಿ ಸುಧಾಕರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಏನ್ ಆಗುತ್ತೆ ಅಂತ ಕಾದ್ ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.